ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೆಂಗಿದ್ದೀರಿ ಎಲ್ಲರೂ? ಇವತ್ತು ನಾನು ನಿಮಗೊಂದು ಸೂಪರ್ ಆಗಿನೋ ಒಂದು ರೆಮಿಡಿನ ತೊಗೊಂಡು ಬಂದೀನಿ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂತ ಹೇಳಿದರೆ, ಸೊ ಇಲ್ಲಿ ತೋರ್ಸಾತೀನಲ್ಲ, ಆಳ್ವಿ ಅಂತ ಹೇಳಿ. ಸೊ ನಾವು ಇದನ್ನು ಆಳ್ವಿ ಅಂತ ಹೇಳಿ ಕರಿತೀವಿ. ಒಬ್ಬೊಬ್ಬರ ಕಡೆ ಒಂದೊಂದು ಥರ ಕರೀತಾರೆ, ಬಟ್ ನಾವು ಇದನ್ನು ಆಳ್ವಿ ಅಂತ ಹೇಳ್ತೀವಿ. ಇದ್ರ ಬೆನಿಫಿಟ್ಸ್ ಅಂತೂ ಭಾಳ ಅಂದ್ರೆ ಭಾಳನೇ ಐತೆ ಫ್ರೆಂಡ್ಸ್. ಏನಪ್ಪ ಅಂತ ಹೇಳಿದ್ರೆ, ಸೊ ಬಾಣ್ತಿಯರಿಂದ ಹಿಡಿದು 1 ವರ್ಷದ ಮಗು ಇಂದ 100 ವರ್ಷದ ಮುದುಕರವರೆಗೂ ನಾವು ಇದನ್ನು ಆರಾಮಾಗಿ ಸೇವಿಸ್ಬೋದು. ಭಾಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರೋಂಗಿಲ್ಲ. ಸೊ ಇವಾಗ ಇದನ್ನು ನಮ್ಮ ಸೊಂಟ ನೋವಾಗಿರ್ಬೋದು, ಪ್ರತಿಯೊಂದಕ್ಕೂ ಆಗಿರ್ಬೋದು ಫ್ರೆಂಡ್ಸ್. ಆಮೇಲೆ ಫ್ಯಾಟ್ ಕರಗಿಸೋಕ್ಕಾಗಿರ್ಬೋದು. ಸೊ ಡಯಟಲ್ಲೂ ಕೂಡ ಯೂಸ್ ಮಾಡ್ತಾರೆ ಇದನ್ನು. ಸೊ ಸುಮಾರು ಥರ ಇದನ್ನು ಯೂಸ್ ಮಾಡ್ತಾರೆ. ಇವತ್ತು ಯಾಕೆ ನಾನು ಇದ್ರದ್ದು ನಿಮಗೆ ಪಾಯಸ ಮಾಡಿ ತೋರಿಸ್ಬಾರ್ದು? ಸೊ ಭಾಳನೇ ಯೂಸ್ಫುಲ್. ಇದನ್ನು ಖಾಲಿ ಹೊಟ್ಟೆಲೇ ಕುಡಿದ್ರೆ ಫ್ರೆಂಡ್ಸ್, ನಮ್ಗೆ ಏನೆಲ್ಲ ಕೊರತೆ ಇರುತ್ತಲ್ಲ ಕ್ರಮೇಣ ಕಮ್ಮಿ ಆಕ್ಕೊತ ಬರುತ್ತೆ. ಆ್ಯಂಡ್ ಇದನ್ನು ನಾನು ರಾತ್ರಿನೇ 1 ಟೇಬಲ್ ಸ್ಪೂನಷ್ಟು ನೆನೆಸಿ ನೀರು ಹಾಕಿ ನೆನೆಸೋಕ್ಕಿಟ್ಟಿದ್ದೆ. ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲೇ ತೊಗೋಬೇಕಲ್ಲ, ಸೊ ನೀವು ನೈಟನ್ನೇ ಏನು ಮಾಡಿಬಿಡ್ರಿ, 1 ಟೇಬಲ್ ಸ್ಪೂನ್, ಒಬ್ಬರಿಗೆ 1 ಟೇಬಲ್ ಸ್ಪೂನ್ ಸಾಕು ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಒಂದು ಟೈಮ್ ವಾಶ್ ಮಾಡಿಕೊಂಡು ಮತ್ತು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನೀವು ಇದನ್ನು ನೆನೆಸ್ಬಿಟ್ರಿ ಅಂತ ಹೇಳಿದರೆ ಬೆಳಗ್ಗೆ ಆಗೋಷ್ಟರೊಳಗೆ ಸೊ ಇದು ಈ ಥರ ಜಲ್ಲಿಯಾಗಿ ಕನ್ವರ್ಟ್ ಆಗಿರುತ್ತೆ. ಓಕೆನಾ? ಸೊ ಇವಾಗ ಇದನ್ನು ರೆಡಿ ಹೆಂಗೆ ಮಾಡೋದಪ್ಪ ಅಂತ ಹೇಳಿದ್ನಂದರೆ, ಡೈರೆಕ್ಟಾಗಿ ಇದನ್ನು ನಾವು ಏನು ನೆನೆಸಿಟ್ಟಿರ್ತೀವಲ್ಲ ಅದರೊಳಗೇನು ನೀರಿರುತ್ತಲ್ಲ, ಅದೇನು ನೀರು ಸೋಸೋದೇನು ಬೇಡ, ಏನು ಬೇಡ. ಡೈರೆಕ್ಟಾಗಿ ನಾವು ಇದನ್ನು ಗ್ಯಾಸ್ ಆನ್ ಮಾಡಿ ಕುದಿಯೋಕ್ಕೆ ಬಿಡೋಣ ಫ್ರೆಂಡ್ಸ್. ಓಕೆನಾ? ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಕುದೀತಾ ಇದೆ ಇದು. ಸೊ ಈ ಟೈಮ್ ಒಳಗೆ ನೀವು ಬೆಲ್ಲ ಆದರೂ ಹಾಕ್ಕೋಬೋದು, ಆಮೇಲೆ ಸಕ್ಕರೆ ಆದರೂ ಹಾಕ್ಕೋಬೋದು. ನಾನು ಬೆಲ್ಲ ಹಾಕಿಲ್ಲ, ಯಾಕಂದರೆ ಬೆಲ್ಲ ಹಾಕಿದ್ನಂದ್ರೆ ಹಾಲು ಹಾಕಿದ್ಮೇಲೆ ಸ್ವಲ್ಪ ಹಾಲು ಒಡೆಯೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಹಿಂಗಾಗಿ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿನಿ. ನಿಮಗೆ ನೋಡಿಕೊಂಡು ನೀವು ಹಾಕ್ಕೋಬೋದು. ಸೊ ಅದು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದಾದ್ಮೇಲೆ ಇವಾಗ ನಾವಿಲ್ಲಿ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಅದು ಚೆನ್ನಾಗಿ ಕುದೀಲಿ. ಆ್ಯಂಡ್ ಇವಾಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂತ ಹೇಳಿದರೆ ಅಂಟು. ಸೊ ಅಂಟಿನ ಉಂಡೆ ಎಲ್ಲ ಅಂತ ಹೇಳ್ತೀವಲ್ಲ ನಾವು. ಸೊ ಬಾಣ್ತಿಯರಿಗಾಗಿರ್ಬೋದು, ಅಂಟಂದರೆ ಅಂಟಿಂದ ತುಂಬಾ ನಮ್ಗೆ ಉಪಯೋಗ ಆಗುವಂಥ ಎಲ್ಲ ಅಂಶಗಳು ಅಂಟೊಳಗಿರುತ್ತೆ ಫ್ರೆಂಡ್ಸ್. ಇದನ್ನು ಅಂಟು ಅಂತ ಹೇಳ್ತಾರೆ. ಸೊ ಇವಾಗ ಇಲ್ಲಿ ನೋಡ್ಬೋದು, ನಾನು 3 ಸಣ್ಣ ಸಣ್ಣ ಕಲ್ಲು ಟೈಪು, ಸೊ ಅದನ್ನು ತೊಗೊಂಡು ನಾನು ಸೈಡಿಗೆ ಇಟ್ಕೊಂಡೀನಿ. ಸೊ ಇವಾಗ ಏನು ಮಾಡೋಣ, ಅಳವೆ ಅಂತೂ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ. ಓಕೆನಾ? ಅದಕ್ಕೆ ಇವಾಗ ಒಂದು ಸ್ವಲ್ಪ ತುಪ್ಪ ಮೇನ್ ಇಂಗ್ರೀಡಿಯೆಂಟ್ ಫ್ರೆಂಡ್ಸ್. ಇಲ್ಲಿ ಕೆಲವೊಬ್ಬರು ತುಪ್ಪ ಸ್ಕಿಪ್ ಮಾಡ್ತಾರೆ, ಬಟ್ ತುಪ್ಪ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆನಾ? ತುಪ್ಪನ ಆ್ಯಡ್ ಮಾಡಿರಿ ಅಳವಿಯಲ್ಲಿ, ಇನ್ನೂ ನಿಮ್ಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಓಕೆನಾ? ಸೊ ಇವಾಗ ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದು ಅಂಟೇನಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹಾಕಿ ಚೆನ್ನಾಗಿ 1-2 ನಿಮಿಷ ಅಷ್ಟು ಫ್ರೈ ಮಾಡ್ಕೊಂಡ್ಬಿಡೋಣ. ಓಕೆನಾ? ಒನ್ ಟೈಮ್ ನೀವು ಟ್ರೈ ಮಾಡಿರಿ. ಖಾಲಿ ಹೊಟ್ಟೆಯಿಂದ ನೀವು ಕುಡಿದು 1 ಮಂತ್ವರೆಗೂ ನೀವು ಇದನ್ನು ಮಾಡಿ ನೋಡಿರಿ. ನಿಮ್ಗೆ ಹೆಲ್ತ್ ಬೆನಿಫಿಟ್ ಎಷ್ಟಾಗುತ್ತೆ. ಮಂಡಿ ನೋವಾಗಿರ್ಬೋದು, ಸೊಂಟ ನೋವು, ಪ್ರತಿಯೊಂದು ನೋವಾಗಿರ್ಬೋದು, ನಮ್ಮ ಮೈ ಒಳಗೆ. ಆಮೇಲೆ ಬಾಣಂತಿಯರಿಗಂತೂ ಭಾಳ ಫ್ಯಾಟೆಲ್ಲ ಬಂದುಬಿಟ್ಟಿರುತ್ತಲ್ಲ ಫ್ರೆಂಡ್ಸ್, ಹೊಟ್ಟೆ ಎಲ್ಲ ಕರಗಿರಂಗೇ ಇಲ್ಲ. ಸೊ ಅಂಥವ್ರಿಗೂ ಇದು ಭಾಳ ಅಂದ್ರೆ ಭಾಳ ಉಪಯೋಗಕಾರಿ ಆಗುತ್ತೆ. ಆ್ಯಂಡ್ ನಮಗೂ ಕೂಡ ಫ್ಯಾಟ್ ಬರ್ನಿಂಗಿಗೆ ಭಾಳ ಹೆಲ್ಪ್ ಆಗುತ್ತೆ. ಒನ್ ಟೈಮ್ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಆ್ಯಂಡ್ ಇದು ನೋಡಿರಿ, ತುಪ್ಪದಲ್ಲಿ ಹುರಿದ ತಕ್ಷಣ ಈ ಥರ ಉಬ್ಬುತ್ತೆ ಫ್ರೆಂಡ್ಸ್ ಇದು. ಓಕೆನಾ? ಉಬ್ಬುತ್ತೆ. ಆದಷ್ಟು ನೀವು ಇದನ್ನು ಖಾಲಿ ಹೊಟ್ಟೆಲೇ ತೊಗೊಳಕ್ಕೆ ಟ್ರೈ ಮಾಡಿರಿ ಬೆಳಗ್ಗೆ ಎದ್ದ ತಕ್ಷಣ. ಓಕೆನಾ? ಇವಾಗ ನೋಡಿರಿ, ನಾವೇನು ಹಾಲು ಬಿಸಿ ಮಾಡಿದ್ವಲ್ಲ, ನೋಡ್ಕೊಂಡು ಹಾಕಿರಿ, ಸಿಡಿಯುತ್ತೆ. ಆಳ್ವಿ ಎಲ್ಲ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದಕ್ಕೆ ಹಾಕಿ ಕುಡಿಯೋದು ಅಷ್ಟೇ. ಓಕೆನಾ? ನಿಮಗೇನಾದರೂ ತುಪ್ಪ ನಿಮ್ಗೆ ಅಷ್ಟೇ ಇಷ್ಟ ಆಗಿಲ್ಲಪ್ಪ ಅಂತ ಹೇಳಿದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಬಟ್ ಅಂಟು ಮತ್ತು ಆಳ್ವಿ, ಸೊ ಇದೇನು ಪಾಯಸ ನಾನು ಮಾಡಿ ತೋರಿಸಿನಲ್ಲ, ಒನ್ ಟೈಮ್ ನೀವು ಟ್ರೈ ಮಾಡಿರಿ. ಡೆಫಿನೆಟ್ಲಿ 1 ಮಂತ್ ಒಳಗೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಆ್ಯಂಡ್ ಕಮೆಂಟ್ ಮಾಡಿ ಹೇಳ್ರಿ ನನಗೆ, ಈ ರೆಮಿಡಿ ನಿಮ್ಗೆ ಇಷ್ಟ ಆಗೈತೆ ಏನು ಇಲ್ಲ ಅಂತ ಹೇಳಿ. ಆಗಿದ್ದಂದ್ರೆ ಡೆಫಿನೆಟ್ಲಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ. ಆ್ಯಂಡ್ ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲಿ 1 ವೀಕ್ ಒಳಗೆ ಒಂದು 3 ಸತಿ ಆದ್ರೂ ಮಾಡಿರಿ ಫ್ರೆಂಡ್ಸ್. 3 ಸತಿ ನೀವು ಆರಾಮಾಗಿ ಸೇವಿಸ್ಬೋದು. ಜಾಸ್ತಿ ಈ ಟೈಮ್ ಒಳಗಂತೂ ಜಾಸ್ತಿನೇ ನೀವು ಸೇವಿಸ್ಬೇಕು, ಯಾಕಂದ್ರೆ ಕೋಲ್ಡ್ ಸ್ಟಾರ್ಟ್ ಆಯ್ತಲ್ಲ, ಯಾವುದೇ ನೆಗಡಿ ಆಗೋಲ್ಲ. ನಿಮ್ಮ ಮಕ್ಕಳಿಗೂ ಕೂಡ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳನೇ ಯೂಸ್ಫುಲ್.
ಓಕೆನಾ? ಸೊ ಓಕೆ, ಹೋಗಿ ಬರ್ತೀನಿ ಮತ್ತೆ ನಾಳೆ ಒಂದು ಹೊಸ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.